ಎಮ್ ಅನ್ ಅಕ್ಷರ ಪವರ್ಫುಲ್ ಲೆಟರ್ಸ್ ಆಗುತ್ತೆ. ನ್ಯೂಮರಾಲಜಿಯಲ್ಲಿ ನಂಬರ್ 1 ಲೆಟರ್ಸು. ನಾನು ತುಂಬ ಇಷ್ಟಪಡ್ತೀನಿ ಲೆಟರ್ನ. ತುಂಬ ದೊಡ್ಡ ಸಾಧನೆ ಮಾಡುವಂಥ ಲೆಟರ್ಸ್. ಎಮ್ ಅನ್ ಅಕ್ಷರಕ್ಕೆ ಅವ್ರದ್ದೇ ಒಂದು ತಾಕತ್ತಿರುತ್ತೆ. ಭಾಳ ವೈಬ್ರೇಷನ್ ನೇಮ್ ನಂಬರು. ಎಮ್ ಅನ್ ಅಕ್ಷರಕ್ಕೆ ಯಾರು ಹೆಸರಿರ್ತಾರೋ ಅವ್ರು ತುಂಬ ದೊಡ್ಡ ವ್ಯಕ್ತಿ ಆಗ್ತಾರೆ 100%. ಇಲ್ಲೇನಾಗುತ್ತೆ, ನನಗೆ ತಿಳಿದಿರೋ ಮಟ್ಟಿಗೆ ಎಮ್ ಅನ್ ಅಕ್ಷರ ಸಿಂಹ ರಾಶಿಲಿ ಬರುತ್ತೆ. ಆದರೆ ಮಂಜುನಾಥ ತುಂಬ ಒಳ್ಳೆ ನೇಮು. ಮಂಜ ಅಂತ ಪೆಟ್ ನೇಮ್ ಕರೀತಾರೆ. ಅದು ಮಂಜಾನ ನೇಮ್ ಬಂದು 17ಗೆ ಕೂರುತ್ತೆ. ಹಾಗಾಗಿ ಎಮ್ ಅನ್ ಅಕ್ಷರ 4 ಅನ್ನೋ ಲೆಟರ್ ಸೇರುತ್ತೆ ನ್ಯೂಮರಾಲಜಿಲಿ. 4ಇಂದ ಸ್ಟಾರ್ಟ್ ಆಗಿ 17 ಇಲ್ಲದು ತುಂಬ ಪ್ರಾಬ್ಲಮ್ನ ಕೊಡುತ್ತೆ. ಹಾಗಾಗಿ ಮಂಜಾನವ್ರಿಗೆಲ್ಲ ತುಂಬ ಒಂದಲ್ಲ ಒಂದು ಸಮಸ್ಯೆಗಳನ್ನ ಕಾಡ್ತಾ ಹೋಗ್ತಾರೆ. ಒಂದು ಮಂಜುನಾಥ ಫುಲ್ ನೇಮ್ ಸೂಪರ್ ನೇಮು. ಮಂಜುನಾಥ ಸೂಪರ್ ಆಗುತ್ತೆ. ಹಾಗಾಗಿ ನೀವು ಜಗತ್ತಿನಲ್ಲಿ ನೋಡಿರ್ಬೋದು, ಅಲ್ಲಿ ಇಲ್ಲಿ ನೋಡ್ತಾ ಇರ್ತೀರ. ಮಂಜುನಾಥ ಬಾರ್ ತುಂಬ ಫೇಮಸ್ ಆಗುತ್ತೆ 100%. ಮಂಜುನಾಥ ಬಾರ್ ನೀವು, ಯಾಕಂದರೆ ಆ ನೇಮು ತುಂಬ ವೈಬ್ರೇಷನ್ ನೇಮ್ ಆಗುತ್ತೆ. ಹಾಗಾಗಿ ಎಮ್ ಅನ್ ಅಕ್ಷರ ಸಿಕ್ಕಾಪಟ್ಟೆ ಪವರ್ಫುಲ್. ನಮ್ಮ ಕರ್ನಾಟಕದಲ್ಲಿ ಎಮ್ ಅನ್ ಅಕ್ಷರ, ಅದರಲ್ಲಿ ಪ್ರೈಮ್ ಮಿನಿಸ್ಟರ್ ಅದರಲ್ಲಿ ಮನಮೋಹನ್ ಸಿಂಗ್ ಆಗಿರ್ಬೋದು, ಮಹೇಂದ್ರ ಸಿಂಗ್ ಧೋನಿ, ಹಾಗೆ ನರೇಂದ್ರ ಮೋದಿನ ಮೋದಿ ಅಂತ ಕರೆದ್ಮೇಲೆ ಸಖತ್ ಫೇಮಸ್ ಆಯಿತು 100%. ಆದರೆ ಎಮ್ ಅನ್ ಅಕ್ಷರ ಯಾವೆಲ್ಲ ಡೇಟಿಗೆ ಆಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಮುತ್ತಯ್ಯ ಮುರಳೀಧರನಾಗಿರ್ಬೋದು, ಸಿಕ್ಕಾಪಟ್ಟೆ ವೈಬ್ರೇಷನ್. ನಾನು ಎಮ್ಮನ್ನು ನಾನು ತುಂಬ ಇಷ್ಟಪಡ್ತೀನಿ. ನಾನು ಇಟ್ಕೋಬೇಕು ಅಂತ ನಾನು ತುಂಬ ಆಸೆಪಟ್ಟೆ. ಭಾಳ ಪವರ್ಫುಲ್ಲಾಗಿ ನಾನು ಇಟ್ಕೋಬೇಕು ಅಂತ ನಾನು ತುಂಬ ಇಷ್ಟಪಟ್ಟೆ 100%. ರಾಜ್ಕುಮಾರ್ ಅವ್ರ ಹೆಸರು ಕೂಡ ಮುತ್ತು ರಾಜ್ಕುಮಾರ್ ಅಂತ ಏನಿತ್ತಲ್ವ, ಮುತ್ತುರಾಜ್ ಅವರಿತ್ತು. ಹಾಗಾಗಿ ಸಿಕ್ಕಾಪಟ್ಟೆ ಲಕ್ಕನ್ನ ತಂದು ಕೊಡುತ್ತೆ ಲೈಫಲ್ಲಿ. ತುಂಬ ವೈಬ್ರೇಷನ್ ಇದು. ಈ ಎಮ್ ಅನ್ ಅಕ್ಷರ ಯಾರಿಗೆಲ್ಲ ಹೆಲ್ತ್ ಪ್ರಾಬ್ಲಮ್ ಬರುತ್ತೆ, ಯಾರಿಗೆಲ್ಲ ಪರ್ಸ್ನಲ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಪರ್ಸ್ನಲ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ಲೈಫ್ ಪಾರ್ಟ್ನರ್, ಸಕ್ಸಸ್ ನಂಬರ್ಸು, ಸಕ್ಸಸ್ ನೇಮ್ ಅನ್ನೋದನ್ನು ಬರೋದು ಇಂಪಾರ್ಟೆಂಟ್ ಆಗುತ್ತೆ. ಒಂದು ಮೊದಲಿಗೆ ಎಮ್ ಅನ್ ಅಕ್ಷರ 1, 10, 19, 28 ತುಂಬ ರಾಜಯೋಗದ ಒಂದು ಹೆಸರನ್ನ ತಂದು ಕೊಡುತ್ತೆ. ಈ ಡೇಟಲ್ಲಿ ಹುಟ್ಟಿದವ್ರಿಗೆ ತುಂಬ ಇಂಪ್ರೂವ್ಮೆಂಟನ್ನು ಮಾಡುತ್ತೆ, ಭಾಳ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಎಮ್ ಅನ್ ಅಕ್ಷರ 1, 10, 19, 28ನೇ ತಾರೀಕು ಈ ಹೆಸರನ್ನ ಇಟ್ಕೊಂಡ್ರೆ ಅವರ ಜೀವನ ಭಾಳ ಬಂಗಾರ ಆಗುತ್ತೆ. ಆದರೆ ಈ ಡೇಟಲ್ಲಿ ಹುಟ್ಬಿಟ್ಟು ಅವರ ನೇಮ್ ನಂಬರ್ಸನ್ನ 3 ಬರೋ ಥರ, ಇಲ್ಲ 4 ಬರೋ ಥರ, ಇಲ್ಲ 9 ಬರೋ ಥರ, ಇಲ್ಲ ಭಾಳ ವಿಶೇಷವಾಗಿ 5 ಬರೋ ಥರ, ಈ ಸೂಪರ್ ಲಕ್ಕನ್ನು ತಂದು ಕೊಡ್ತೀವಿ, ಇಲ್ಲ 7 ಬರೋ ಥರ ಈ ನೇಮನ್ನು ಇಟ್ಕೋಬೇಕು. ಈ ನ್ಯೂಮರಾಲಜಿ ಟೋಟಲ್ ಮಾಡಿದಾಗ ತುಂಬ ದೊಡ್ಡ ಇಂಪ್ರೂವ್ಮೆಂಟನ್ನು, ಸಕ್ಸಸ್ಸನ್ನು ಕಾಣ್ತೀರಾ. ತುಂಬ ದೊಡ್ಡ ಇಂಪ್ರೂವ್ಮೆಂಟ್ ಆಗುತ್ತೆ 100%. ಆದರೆ ಬೇರೆ 2ನೇ ತಾರೀಕುವರೆಗೆ ಎಮ್ ಅನ್ ಅಕ್ಷರ ಒಲ್ದು ಬಂದರೆ ಅವ್ರ ಲೈಫಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಮು ಮತ್ತು ಆರೋಗ್ಯ ಸಮಸ್ಯೆಗಳು ತುಂಬ ಕಾಣುತ್ತೆ. ಅಪ್ಪಿತಪ್ಪಿ ಎಮ್ ಅನ್ ಅಕ್ಷರ 2, 11, 20, 29ನೇ ತಾರೀಕುವರೆಗೆ ಈ ಲೆಟ್ರಲ್ಲಿ ನೇಮ್ ಬಂದರೆ 100% ಅದನ್ನು 3, ಇಲ್ಲಾಂದರೆ 5, ಇಲ್ಲಾಂದರೆ 6, ಇಲ್ಲಾಂದರೆ 7ಗೆ ಟ್ಯೂನ್ ಮಾಡಬೇಕಾಗತ್ತೆ 100%. ಅವ್ರ ನೇಮ್ ನಂಬರ್ ಅಂದರೆ 3 ಅಂದರೆ 12, 21, 30, 5 ಅಂದರೆ 14, 23, 41, 6 ಅಂದರೆ 15, 24, 33, 42, 7 ಅಂದರೆ 16, 25 ಈ ಥರ ನೇಮನ್ನು ಟ್ಯೂನ್ ಮಾಡಿದ್ರೆ ಅವ್ರು ತುಂಬ ಇಂಪ್ರೂವ್ಮೆಂಟನ್ನು ಕಾಣ್ತಾರೆ. ಎಮ್ ಅನ್ ಅಕ್ಷರ ತುಂಬ ನಂಬರ್ 1 3ನೇ ತಾರೀಕುವರೆಗೆ ಸಿಕ್ಕಾಪಟ್ಟೆ ಲಕ್ಕನ್ನ ತಂದು ಕೊಡುತ್ತೆ. ನೀವು ಬರೆದಿಟ್ಕೋಬೋದು. ಸಿಕ್ಕಾಪಟ್ಟೆ ರಾಜಯೋಗವನ್ನು ತಂದು ಕೊಡೋ ಲೆಟರ್ಸೇ ಎಮ್ಮು. ಹಾಗಾಗಿ ಇವರೆಲ್ಲರೂ ಖಂಡಿತಲ್ಲೂ ಕೂಡ ಇದನ್ನು ಇಟ್ಕೋಬೋದು 100%. ಎಮ್ ಅನ್ ಅಕ್ಷರದವ್ರಿಗೆ 3ನೇ ತಾರೀಕುವರೆಗೆ ಅಂತೂ ತುಂಬ ಇಂಪ್ರೂವ್ಮೆಂಟ್ ಮಾಡುತ್ತೆ. ನಾನು ಬರೆದಿಟ್ಕೇಳಿ ನೋಡಿ. 3, 12, 21, 30 ತುಂಬ ರಾಜಯೋಗದ ಒಂದು ಸಕ್ಸಸ್. ಈ ಡೇಟಲ್ಲಿ ಹುಡ್ತಾರೆ ಈ ನೇಮನ್ನು ಇಟ್ಕೊಬಿಟ್ರೆ ತುಂಬ ರಾಜಯೋಗವನ್ನು ತಂದು ಕೊಡುತ್ತೆ. 1 ಅಂದರೆ 10, 19, 28, 37ರಲ್ಲಿ ನೇಮ್ ನಂಬರ್ನ ಟ್ಯೂನ್ ಮಾಡಿಟ್ಕಿದ್ರೆ ಸಖತ್ ರಾಜಯೋಗ ಬರುತ್ತೆ. ಅದೇ ರೀತಿಯಲ್ಲಿ 11, 20 ತುಂಬ ರಾಜಯೋಗನ ಕೊಡುತ್ತೆ. ಇಲ್ಲದೆ 38 ತುಂಬ ಬೆಟರ್ ನಂಬರ್. 29ಕ್ಕಿಂತ 38 ಸಕ್ಸಸ್ ನಂಬರ್ನ ತಂದು ಕೊಡುತ್ತೆ. ಅದೇ ರೀತಿಯಲ್ಲಿ 39 ಅನ್ನೋ ನೇಮ್ ನಂಬರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 22 ಅನ್ನೋ ನೇಮ್ ನಂಬರ್ ತುಂಬ ಸಖತ್ ಸಾಥ್ ಕೊಡ್ತಾ ಹೋಗುತ್ತೆ. 9, 18, 27 ಅನ್ನೋ ನಂಬರ್ಸ್ ತುಂಬ ಇಂಪ್ರೂವ್ಮೆಂಟ್ ಕೊಡುತ್ತೆ, ತುಂಬ ಸಖತ್ ರಾಜಯೋಗವನ್ನು ಕೊಡುತ್ತೆ. 4ನೇ ತಾರೀಕುವರೆಗೆ ತುಂಬ ಚೆನ್ನಾಗಿ ಒಲ್ದು ಬರುತ್ತೆ ನೇಮ್ ನಂಬರ್ಸ್. 4, 13, 22, 31 ನೇಮ್ ತುಂಬ ಇಂಪ್ರೂವ್ಮೆಂಟನ್ನು ತಂದು ಕೊಡೋದ್ರಿಂದ ನೀವು ಆ ಡೇಟಲ್ಲಿ ಹುಡ್ತಂಥವ್ರಿಗೆ 10 ಬರೋಂಥ ನೇಮ್ ನಂಬರ್ಸು, ಭಾಳ ವಿಶೇಷವಾಗಿ 21 ಬರೋದು, ಇಲ್ಲಾಂದರೆ 6 ಬರೋ ನೇಮ್ ನಂಬರ್ನ ಯೂಸ್ ಮಾಡಬೇಕಾಗತ್ತೆ. ಇವ್ರಿಗೆ ಇದೇ ಸಖತ್ ಕೂತ್ಕೊಳ್ಳೋದು ನ್ಯೂಮರಾಲಜಿಲಿ. 4ನೇ ತಾರೀಕಲ್ಲಿ ಹುಡ್ದವ್ರಿಗೆ 10, 19, 37ರಲ್ಲಿ ನೇಮ್ ಬರಬೇಕು. ಇಲ್ಲ ಮಿಸ್ ಆದರೆ 12, 21, 39ರಲ್ಲಿ ನೇಮ್ ಬರಬೇಕು. ಇಲ್ಲಾಂದರೆ 24, 33, 42, 15 6 ಬರೋದು. 1, 3, 6ಅಲ್ಲಿ ನೇಮ್ ನಂಬರ್ನ ಟ್ಯೂನ್ ಮಾಡಿದ್ರೆ ಅವ್ರ ಲೈಫಲ್ಲಿ ಅದು ಸಂಸ್ಥೆ ಹೆಸರಾಗಿರ್ಬೋದು, ವ್ಯಕ್ತಿ ಹೆಸರಾಗಿರ್ಬೋದು, ನೀವು ಇದನ್ನು ಟ್ಯೂನ್ ಮಾಡಿ ನಿಮ್ಮ ಲೈಫಲ್ಲಿ ಇಂಪ್ರೂವ್ಮೆಂಟ್ ಆಗ್ತೀರಾ, ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. 5, 14, 23ನೇ ತಾರೀಕುವರೆಗೆ ನೇಮ್ ಸಿಕ್ಕಾಬಟ್ಟೆ ಸಕ್ಸಸ್ ತಂದು ಕೊಟ್ಟರು ಕೂಡ ಅವ್ರಿಗೆ ನೆಮ್ಮದಿಗಳಿರಲ್ಲ. ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎಮ್ ಅನ್ ಅಕ್ಷರ 5ನೇ ತಾರೀಕುವರೆಗೆ
ತುಂಬ ಸಕ್ಸಸ್ಸನ್ನು ತಂದು ಕೊಡ್ಬೋದು, ನೆಮ್ಮದಿ ಇರಲ್ಲ. ಯಾಕಂದರೆ ನಾವು ನೋಡಿರ್ಬೋದು ಆಸ್ಟ್ರೇಲಿಯಾದಲ್ಲಿ ಖಂಡಿತ ಕೂಡ ಮ್ಯಾಕ್ಸ್ವೆಲ್ ಕೂಡ 14ನೇ ತಾರೀಕು ಅವ್ರು 200 ರನ್ ಹೊಡಿತಾರೆ, ಅದ್ರ ಫೈನಲ್ ಹೊಡೆಯಲ್ಲ. ಫೈನಲ್ ಹೊಡೆದವ್ನು ಫೇಮಸ್ ಆಗ್ತಾರೆ. ಅದು ಯಾವಾಗಲೂ ಸಕ್ಸಸ್ ಬರುತ್ತೆ, ಕ್ಯಾಪ್ಟನ್ ಆಗಲ್ಲ, ಅದೆಲ್ಲ ನೋವುಗಳು ತುಂಬ ಇರುತ್ತೆ. 5, 14, 23ನೇ ತಾರೀಕುವರೆಗೆ ಏನಾದ್ರು ಎಮ್ಮನ್ ಅಕ್ಷರ ನಾನು ಕೊಡೋಕ್ಕೆ ಹೋಗಲ್ಲ. ಸಕ್ಸಸ್ ಬರುತ್ತೆ ಎಲ್ಲರಿಗೂ ಕೂಡ, ಬಂದರೂ ಕೂಡ 5 ಇಲ್ಲ 6 ಇಲ್ಲ 9 ಇಲ್ಲ 1ಅಲ್ಲಿ ಟ್ಯೂನ್ ಮಾಡ್ಕೊಳ್ಳಿ, ಇಲ್ಲ 8ಅಲ್ಲಿ ಟ್ಯೂನ್ ಮಾಡ್ಬೋದು. 8ಗಿಂತ 5, 6, 9, 1 ತುಂಬ ಲಕ್ಕನ್ನು ತಂದು ಕೊಡುತ್ತೆ. ಈ ನೇಮ್ ನಂಬರ್ನ ಟ್ಯೂನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. 6ನೇ ತಾರೀಕು 15, 24ನೇ ತಾರೀಕು ತುಂಬ ರಾಜಯೋಗದ ಲೆಟರ್ಸ್ ಆಗುತ್ತೆ. ಹಾಗಾಗಿನೇ ನನ್ನ ಪ್ರಕಾರ 2 ರಲ್ಲಿ 2, 4, 6, 7, 9 ಬರೋ ಥರ, ಅಂದರೆ ಟೋಟಲ್ 6, 2, 4, 6, 7, 9 ಬರೋ ಥರ ನೇಮ್ ನಂಬರ್ನ ಟ್ಯೂನ್ ಮಾಡ್ಕೊಳ್ಳಿ. ತುಂಬ 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 ಇಂಪ್ರೂವ್ಮೆಂಟ್ ಆಗ್ತಾರೆ. ಅಂದರೆ 11, 20 ಇದೆಲ್ಲ ಥರ ನೇಮ್ ನಂಬರ್ನ 6, 7, 4, 9ಅಲ್ಲಿ ಯೂಸ್ ಮಾಡ್ಕೊಳ್ಳಿ, ತುಂಬ ಒಳ್ಳೆತ್ತೆ. ಜಗತ್ತಲ್ಲಿ 7ನೇ ತಾರೀಕುವರೆಗೆ ಎಮ್ಮನ್ ಅಕ್ಷರ ತುಂಬ ಸಾಥ್ ಕೊಡುತ್ತೆ. ನೀವು ಕಮಲ್ ಹಾಸನ್ ನೋಡಿರ್ಬೋದು 7ನೇ ತಾರೀಕು, ಮೈಕಲ್ ಮದನ್ ಕಾಮರಾಜ್ ತುಂಬ ದೊಡ್ಡ ಸಕ್ಸಸ್ ಸಿನಿಮಾ, 100%. ಅದನ್ನು ಯೂಸ್ ಮಾಡ್ಕೊಳ್ಳಿ. ಎಮ್ಮನ್ ಅಕ್ಷರ 7, 16, 25ನೇ ತಾರೀಕು ಸಿಕ್ಕಾಪಟ್ಟೆ ರಾಜಯೋಗತ್ತನ್ನು ಕೊಡುತ್ತೆ. ನಿಮ್ಮ ನೇಮ್ ನಂಬರ್ನ ಏನಾದ್ರು ಟ್ಯೂನ್ ಮಾಡಿದ್ರೆ 1, 10, 19ನೇ ತಾರೀಕು 19ರಲ್ಲಿ ಟ್ಯೂನ್ ಮಾಡ್ಕೊಳ್ಳಿ, ಇಲ್ಲಾಂದರೆ 46ಅಲ್ಲಿ ಟ್ಯೂನ್ ಮಾಡ್ಕೊಳ್ಳಿ, ಇಲ್ಲ 2, 11, 20, 29ನೇ ನಂಬರನ್ನು ಟ್ಯೂನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ. ಅದೇ ರೀತಿಯಲ್ಲಿ ನನಗೆ ತಿಳಿದಿರೋ ಪ್ರಕಾರ 6ಅಲ್ಲಿ ಟ್ಯೂನ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತಾರೆ. ಇನ್ನು ಬೇರೆ ನಂಬರಲ್ಲಿ ಏನು ಬೇಕಾಗಿಲ್ಲ. 4 ಕೂಡ ಟ್ಯೂನ್ ಮಾಡ್ಕೋಬೋದು. 8ನೇ ತಾರೀಕುವರೆಗೆ ಈ ನೇಮ್ ಆಗಿ ಬರೋಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವು ಮೊಹಮ್ಮದ್ ಅಜರುದ್ದೀನ್ 8ನೇ ತಾರೀಕು ಹುಟ್ಟಿರ್ತಾರೆ, ಇಂಡಿಯನ್ ಕ್ಯಾಪ್ಟನ್, ಅವರು ಕೂಡ ಕಪ್ ಗೆಲ್ಲಲ್ಲ, ಅವ್ರು ತೊಂದರೆಗಳು ಸಿಗಾಕ್ತಾ ಹೋಗ್ತಾರೆ. ಆದರೆ 17ನೇ ತಾರೀಕುವರೆಗೆ ಎಮ್ಮನ್ ಅಕ್ಷರ ನಂಬರ್ 1 ಕ್ಲಿಕ್ ಆಗುತ್ತೆ. 26, 17ನೇ ತಾರೀಕುವರೆಗೆ ಎಮ್ಮನ್ ಅಕ್ಷರ ತುಂಬ ಚೆನ್ನಾಗಿ ಸಾಥ್ ಕೊಡುತ್ತೆ. 3, 5, 6ಅಲ್ಲಿ ನೀವು ನೇಮ್ ನಂಬರ್ನ ಟ್ಯೂನ್ ಮಾಡ್ಕೋಬೇಕು. 3, 5, 6ಅಲ್ಲಿ ಟ್ಯೂನ್ ಮಾಡ್ಕೊಂಡು ನೀವು ತುಂಬ ಇಂಪ್ರೂವ್ಮೆಂಟ್ ಆಗ್ತೀರಾ. 9ನೇ ತಾರೀಕು 18, 27ಕ್ಕೆ ತುಂಬ ಸಖತ್ ರಾಜಯೋಗ ತಂದು ಕೊಡುತ್ತೆ. ಮಹೇಶ್ ಬಾಬು ನೀವು ನೋಡಿರ್ಬೋದು, ಅವರ ಲೆಟರ್ಸ್ ಇದರಿಂದಲೇ ಸ್ಟಾರ್ಟ್ ಆಗುತ್ತೆ. 9, 18, 27ನೇ ತಾರೀಕಿಗೆ 1, 3, 4, 6, 5ರಲ್ಲಿ ಟ್ಯೂನ್ ಮಾಡ್ಕೊಳ್ಳಿ. 9 ಕೂಡ ಟ್ಯೂನ್ ಮಾಡ್ಬೋದು. ನಿಮ್ಮ ನೇಮ್ ನಂಬರ್ ಇದನ್ನು ಟ್ಯೂನ್ ಮಾಡ್ಕೊಂಡಾಗ 1, 3, 9, 4, 6 ಟೋಟಲ್ ನಂಬರ್ ಟ್ಯೂನ್ ಮಾಡಿದಾಗ ನಿಮಗೆ ಎಮ್ಮನ್ ಅಕ್ಷರಕ್ಕೆ ತುಂಬ ಸಾಥ್ ಕೊಡುತ್ತೆ. ಎಮ್ಮನ್ ಅಕ್ಷರ 2ನೇ ತಾರೀಕುವರೆಗೆ ಮತ್ತು 8ನೇ ತಾರೀಕುವರೆಗೆ ತುಂಬ ಡೇಂಜರ್. 8ನೇ ತಾರೀಕಲ್ಲಿ ಹುಟ್ಟಿ ಸಿಂಹ ರಾಶಿಯಲ್ಲಿ ಮಕ ನಕ್ಷತ್ರದಲ್ಲಿ ಹುಡುತ್ತೆ ಅಂತ ನೇಮನ್ನು ಇಟ್ಕೊಂಡ್ರೆ ನೀವು ಕಷ್ಟಕ್ಕೆ ಸಿಗಾಕಿರ್ತೀರ. ನೀವು ಏನೇ ಒಂದಾದರೂ ಕೂಡ ನೆಮ್ಮದಿ ಇರಲ್ಲ ಕೊನೆ ಕಾಲಕ್ಕೆ. ಹಾಗಾಗಿ ತುಂಬ ಚೆನ್ನಾಗಿ ಆಗಿಬರೋ ಲೆಟರು 1ನೇ ತಾರೀಕುವರೆಗೆ, 3ನೇ ತಾರೀಕುವರೆಗೆ, 4ನೇ ತಾರೀಕುವರೆಗೆ, 6ನೇ ತಾರೀಕುವರೆಗೆ, 7ನೇ ತಾರೀಕುವರೆಗೆ, 9ನೇ ತಾರೀಕಲ್ಲಿ ಹುಡ್ತಂತಾರೆ. ಅಂದರೆ ಅದು ಡಬಲ್ ನಂಬರ್ ಆಗಿರ್ಬೋದು, ಸಿಂಗಲ್ ನಂಬರ್ ಆಗಿರ್ಬೋದು. ಇದನ್ನು ಟ್ಯೂನ್ ಮಾಡಿ ಇಟ್ಕೊಳ್ಳಿ, ನಿಮ್ಮ ನೇಮ್ ಸಕ್ಕ ಸಾಥ್ ಕೊಡುತ್ತೆ. ಇಷ್ಟೊತ್ತನಕ ಈ ಕಾರ್ಯಕ್ರಮ ನೋಡಿದರೆ ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಂತ ಆಗುತ್ತೆ ಅಂತ ಹೇಳ್ತೀನೋ ಅಭಿಮಾನಿ ದೇವ್ರಿಗೆ ಗೊತ್ತು. ನಿಮ್ಮ ಮಕ್ಕಳಿಗೆ ಒಳ್ಳೆ ನೇಮ್ ಇಟ್ಕೊಳ್ಳಿ, ನಿಮ್ಮ ಸಂಸ್ಥೆ ನೇಮ್ ಇಟ್ಕೊಳ್ಳಿ, ನೀವು ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿ ಒಳ್ಳೆಯದಾಗಲಿ, ಖುಷಿಯಾಗಲಿ. ಬೀಟ್ ಪ್ಲಸ್ ಕರ್ನಾಟಕ.